ಎಲ್ಲರಿಗೂ ರವಿವಾರದ ನಮಸ್ಕಾರಗಳು. ರವಿವಾರ ರವಿ ದೇವರ ವಾರ. ರವಿ ಅಂದ್ರೆ ಸೂರ್ಯ ದೇವರ ವಾರ. ಓಂ ಆದಿತ್ಯಾಯ ವಿದ್ಮಹೆ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಭಾಸ್ಕರಾಯ ವಿದ್ಮಹೆ ಮಹಾತೇಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ನಮೋ ಭಗವತೆ ಸೂರ್ಯಾಯ ಸ್ವಾಹ. ಸೂರ್ಯನ ಶಿಷ್ಯ ಯಾರು? ಹನುಮಂತ ದೇವರ. ಓಂ ಶ್ರೀ ಸೂರ್ಯಾಂಜನೇಯಾಯ ನಮಃ. ಓಂ ನಮೋ ಭಗವತೆ ಸೂರ್ಯ ದೇವಾಯ. ಓಂ ನಮೋ ಭಗವತೆ ಸೂರ್ಯ ನಾರಾಯಣಾಯ. ವಿಜ್ಞಾನಿಗಳು ಹೇಳುವ ಪ್ರಕಾರ ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಸೌರಮಂಡಲ ರಚನೆ ಆಯ್ತ. ಈಗ ಉಳಿದ ಎಲ್ಲ ನಕ್ಷತ್ರಗಳು ತಮ್ಮ ಕಿರಣವನ್ನು ಭೂಮಿ ಮೇಲೆ ಹಾಕಾಗ ಸುಮಾರು 4 ವರ್ಷ ತಗೊಂತಾವ. ಆದರೆ ಸೂರ್ಯನ ಕಿರಣ ಭೂಮಿ ಮೇಲೆ ಬಂದು ತಲುಪಬೇಕಂದ್ರ ಬರೀ 8 ನಿಮಿಷ ಸಾಕು. 8 ನಿಮಿಷದಾಗ ಸೂರ್ಯನ ಕಿರಣ ಭೂಮಿಗೆ ಮುಟ್ಟುತ್ತೈತಿ. ಈಗ ಸೂರ್ಯ ಎಲ್ಲ ಗ್ರಹಗಳಿಗೂ ರಾಜ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾವ. ಈಗ ಸೂರ್ಯನ ಕಿರಣ ಎಕ್ದಮ್ ವೇಗವಾಗಿ ಭೂಮಿನ ಮುಟ್ತೈತಿ. ಬೇರೆ ನಕ್ಷತ್ರಗಳು ಹಂಗಿಲ್ಲ, ಸುಮಾರು 4 ವರ್ಷ ತಗೊಂತಾವ. ನೋಡ್ರಿ, ನನ್ನ ಮಾಹಿತಿ ನಿಮಗೆ ಇಷ್ಟ ಆಯ್ದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ತು ಈ ವಿಡಿಯೋ ಬೇರೆದವ್ರಿಗೂ ಶೇರ್. ವಿಜ್ಞಾನಿಗಳು ಹೇಳ್ತಾರ ಸೂರ್ಯ ನಮಗೆ ವಿಟಮಿನ್ ಡಿ ಕೊಡ್ತಾರ. ವಿಟಮಿನ್ ಡಿ ಅಂತ ಬರೋ ಎಲ್ಲ ಕಾಯಿಲೆಗಳಿಗೂ ಔಷಧಿ ಇದ್ದಂಗ ಸೂರ್ಯ ದೇವ್ರ ಕಿರಣ ವಿಟಮಿನ್ ಡಿ ಕೊಟ್ಟ ನಮಗೆ ಕಾಪಾಡ್ತಾರ ಸೂರ್ಯ ದೇವ್ರ. ವಿಟಮಿನ್ ಡಿ ಇರ್ಲಿಕ್ಕೆ ಏನು ಬರ್ತೈತಿ? ರಿಕೆಟ್ಸ್ ಬರ್ತೈತಿ. ರಿಕೆಟ್ಸ್ ರೋಗಕ್ಕೆ ಮೂಲ ಪರಿಹಾರ ಅಂದ್ರೆ ಸೂರ್ಯನ ಕಿರಣ ಬೀಳಬೇಕು ಅಂತಾರ. ಆದ್ರೆ ಜ್ಯೋತಿಷ್ಯ ಒಳಗೆ ಶಾಸ್ತ್ರಜ್ಞರು ಬೇರೆ ಹೇಳ್ತಾರ. ಸೂರ್ಯ ದೇವರ ಆರೋಗ್ಯ ಕೊಡ್ತಾರು, ಹಣ ಕೊಡ್ತಾರು, ಮತ್ತು ಆಲಸ್ಯವನ್ನು ದೂರ ಮಾಡ್ತಾನೆ. ಮನುಷ್ಯನ ಆಲಸ್ಯವನ್ನು ದೂರ ಮಾಡ್ತಾರ ಅಂತ ಹೇಳ್ತಾರ. ಆದ್ರೂ ಸೂರ್ಯ ದೇವ್ರನ್ನ ಆರಾಧನೆ ಮಾಡೋದ್ರಿಂದ ನಮ್ಗೆ ಬಹಳಷ್ಟು ಪ್ರಯೋಜನ ಐತಿ ಅಂತ ಹೇಳ್ತಾರ. ನಮ್ಗೆ ಸೂರ್ಯ ದೇವರು ಬರೀ ಗ್ರಹ ಅಷ್ಟ ಅಲ್ಲ, ಅದು ದೇವರ ಸ್ವರೂಪ ಅಂತ ಹೇಳ್ತಾರ. ಸೂರ್ಯನನ್ನು ಸೂರ್ಯ ನಾರಾಯಣ, ಸೂರ್ಯ ದೇವ ಅಂತ ಕರೀತಾರ. ನೋಡ್ರಿ, ನನ್ನ ಮಾಹಿತಿ ಇಷ್ಟ ಆಯ್ತಂದ್ರೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೇನೆ.